ಒಂದೇ ರೂಮ್ನಲ್ಲಿಂದ ಇಬ್ಬರು ಬರೋದು ನೋಡಿದ ದೊಡ್ಡವರೆಲ್ಲರೂ ಕಣ್ಣು ದೊಡ್ಡದು ಮಾಡ್ಕೊಂಡು ನೋಡ್ತಿದ್ರೆ ದೇವ್ ಮಾತ್ರ ಕೋಪದಿಂದ ನೋಡ್ದ ಆರೋಹಿ ಕಡೆ. ಆ ಕೋಪ ತಡ್ಕೊಳ್ಳೋದಕ್ಕೆ ಸಾಧ್ಯವಾಗದ ಆರೋಹಿ ತಲೆ ತಗ್ಸಿದ್ರೆ ಅವ್ಯಾನ್ ಮಾತ್ರ ಯಾರನ್ನು ಲೆಕ್ಕಿಸ್ಕೊಳ್ದಂತೆ ಸೈಲೆಂಟಾಗಿ ತನ್ನ ಡಿನ್ನರ್ ತಾನು ಕಂಪ್ಲೀಟ್ ಮಾಡ್ದ. ಡಿನ್ನರ್ ಕಂಪ್ಲೀಟ್ ಆದಮೇಲೆ ಇಬ್ಬರು ಮತ್ತೆ ಒಂದೇ ರೂಮ್ ಒಳಗೆ ಹೋಗೋದಕ್ಕೆ ಹೊರಟಾಗ ದೇವ್ ತಡೆದು, ಏನು ರೂಹಿ ಇದು ಅಂತ ಅಸಹನೆಯಿಂದ ಕೇಳ್ದ. ಮಾವಯ್ಯ ಪ್ಲೀಸ್, ನಿಮ್ಮ ಭಯಗಳು ನನಗೆ ಅರ್ಥ ಆಗಿದೆ. ಆದರೆ ನಾನು ಪ್ರಾಮಿಸ್ ಮಾಡ್ತಿದ್ವಿ, ನೀವು ಗೌರವಯುತವಾಗಿ ಮದುವೆ ಮಾಡಿ ನಿಮ್ಮ ಮಗಳನ್ನು ನನ್ನ ಕೈಗಿಡೋವರೆಗೂ ನಿಮ್ಮ ಮಗಳ ಕಿರುಬೆರಳನ್ನು ನಾನು ಆ ಉದ್ದೇಶದಿಂದ ಮುಟ್ಟೋದಿಲ್ಲ. ಹಾಗಂತ ಅವಳಿಗೆ ದೂರವಾಗಿ ನಾನಿರಲಾರೆ ಮಾವಯ್ಯ. ಅದು ಎಂಥ ಪರಿಸ್ಥಿತಿಯಲ್ಲಾದರೂ ಸರಿ, ನಿಮ್ಮ ಮಗಳಿಗೆ ಬ್ಯಾಕ್ಬೋನ್ ಥರ ನಾನು ಯಾವಾಗಲೂ ಇರ್ತೀನಿ. ಆದರೆ ಹೀಗೆ ನೀವು ಹನಿಯನ್ನು ನನಗೆ ದೂರ ಇಟ್ಟರೆ ನಾನು ಎಮೋಷ್ನಲ್ ಆಗಿ ಬ್ರೇಕ್ ಆಗಿ ಏನಾದರೂ ಮಾಡ್ಕೊಳ್ಬಹುದು. ಅದು ಇನ್ನೂ ಅಪಾಯ ಮಾವಯ್ಯ. ನೀವು ಯಾವುದನ್ನು ನಡಿಬಾರ್ದು ಅಂತ ಅಂದುಕೊಂಡಿದ್ದೀರೋ ಅದು ನಡೆಯದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನನ್ನ ಮೇಲೆ ಸ್ವಲ್ಪನಾದರೂ ನಂಬಿಕೆ ಇದ್ದರೆ ಆ ವಿಷಯದಲ್ಲಿ ನೀವು ತಲೆ ಹಾಕಬೇಡಿ. ನಿಜಕ್ಕೂ ಇಷ್ಟರವರೆಗೆ ನಿಮ್ಮನ್ನು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡಿದ್ದೆ. ಆದರೆ ಈ ದಿನ ಒಬ್ಬ ಮಗಳ ತಂದೆಯಾಗಿ ಯೋಚಿಸ್ತಿದ್ದೀರಿ ಹೊರತು ಪ್ರೇಮಿಯಾಗಿ ಯೋಚಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಷ್ಟರವರೆಗೆ ಹದ್ದೆ ಮೀರದ ನಾವು ಈ ದಿನ ಹದ್ದೆ ಮೀರ್ತೀವಾ? ಹೇಗೆ ಅಂದ್ಕೊಂಡಿದ್ದೀರಿ ಮಾವಯ್ಯ? ಆ ಮಾತ್ರ ನಂಬಿಕೆ ನನ್ನ ಮೇಲಿಲ್ವಾ ಅಂತ ಬೇಸರದಿಂದ ಕೇಳಿದ ಅವ್ಯಾನ್. ನಿಮ್ಮ ಮೇಲೆ ನನಗಿಂತ ಹೆಚ್ಚು ನಂಬಿಕೆ ಇದೆ ಕಣೋ, ಆದರೆ ಪರಿಸ್ಥಿತಿಗಳ ಮೇಲಿಲ್ಲ. ರೂಹಿ ಹೇಳಿಯೇ ಇರ್ತಾಳೆ ತಾನೆ ಅಂತ ಆರೋಹಿ ಕಡೆ ಕೋಪದಿಂದ ನೋಡಿದ್ರೆ ಆರೋಹಿ ತಲೆ ತಗ್ಸಿದ್ಲು. ಎಲ್ಲವನ್ನು ಹೇಳಿದಾಳು ಮಾವಯ್ಯ. ನಡೆದಿರೋ ವಿಷಯದಲ್ಲಿ ಪರಿಸ್ಥಿತಿಗಳದ್ದೇ ತಪ್ಪು ಹೊರತು ಬೇರೆ ಯಾರ ತಪ್ಪು ಇಲ್ಲ ಅಂತ ಅರ್ಥವಾದಾಗ ಯಾಕೆ ನಮ್ಮನ್ನು ದೂರ ಮಾಡ್ತಿದ್ದೀರಿ ನೀವೇ ಹೇಳಿ. ಹನಿ ದೂರ ಇದ್ದರೆ ನಾನು ನಿಜಕ್ಕೂ ತಡ್ಕೊಳ್ಳೋದಕ್ಕೆ ಸಾಧ್ಯನಾ? ಇಂದಿಗೆ ಇಡೀ 1 ತಿಂಗಳು ಮೇಲಾಯ್ತು ಮಾವಯ್ಯ. ಇವಳು ನನ್ನ ಜೊತೆ ಸರಿಯಾಗಿ ಮಾತಾಡಿ ನನ್ನನ್ನು ಪ್ರೀತಿಯಿಂದ ನೋಡಿ. ಈ 1 ತಿಂಗಳು ಹುಚ್ಚನಂತಾಗೋಗಿದ್ದೆ ಗೊತ್ತಾ? ಯಾಕೆ ಮಾವಯ್ಯ ಹೀಗೆ ಬಿಹೇವ್ ಮಾಡ್ತಿದ್ದೀರಿ? ನಿಮಗೆ ಅಷ್ಟೊಂದು ನಮ್ಮ ಮೇಲೆ ನಂಬಿಕೆ ಇಲ್ದಿದ್ರೆ ಇವಾಗಲೇ ನಮಗೆ ಮದುವೆ ಮಾಡಿಸ್ಬಿಡಿ. ನಾವೇನು ಬೇಡ ಅಂತಿಲ್ಲ ತಾನೇ. ಮದುವೆ ಆದಮೇಲೂ ನಾವು ನಮ್ಮ ಆ್ಯಂಬಿಷನ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋವರೆಗೂ ನಮ್ಮ ಕಂಟ್ರೋಲ್ನಲ್ಲಿ ಇರಬಲ್ಲೆವು ಅಂದ ಆವೇಶದಿಂದ. ಅದಲ್ಲ ವ್ಯಾನ್, ಇವಾಗ ನೀವು ಇಷ್ಟೊಂದು ಹತ್ರ ಇದ್ದರೆ ಮುಂದಿನ ಪರಿಸ್ಥಿತಿಗಳಲ್ಲಿ ದೂರ ಆಗಬೇಕಾಗುತ್ತೋ ಏನೋ ಅಂತ ಹೇಳ್ತಿರುವಾಗಲೇ ಪ್ಲೀಸ್ ಇನ್ಯಾವುದನ್ನು ಹೇಳಬೇಡಿ ಮಾವಯ್ಯ. ಒಮ್ಮೆಲೆ ಏನಾದರೂ ನಿಮ್ಮ ಮಗಳು ನನಗೆ ದೂರ ಆದರೆ ನಾನು ಬದುಕಿರುವ ಹೆಣವಾಗ್ತೀನಿ. ಈ 1 ತಿಂಗಳು ನನ್ನನ್ನು ನೀವು ನೋಡಿದ್ದೀರಿ, ನಾನು ಹೇಗಿದ್ದೆ ಅಂತ ನೀವು ಗಮನಿಸಿದ್ದೀರಿ. ಇನ್ನು ನೀವು ನಮ್ಮನ್ನು ದೂರವಾಗಿ ಇಡಬೇಕು ಅಂತ ಅಂದ್ಕೊಂಡ್ರೆ ಈ ಕ್ಷಣವೇ ನಿಮ್ಮ ಮಗಳನ್ನು ಮದುವೆ ಆಗ್ತೀನಿ ಮಾವಯ್ಯ. ಈ ನಿರ್ಧಾರದಲ್ಲಿ ನಾನು ಹಿಂದೆ ಸರಿಯೋದಿಲ್ಲ. ಈ ವಿಷಯದಲ್ಲಿ ನೀವು ತುಂಬ ಬೇಸರದಲ್ಲಿದ್ದೀರಿ ಅಂತ ನನಗೆ ಅರ್ಥ ಆಯಿತು. ಆದರೆ ನಾನು ಕೂಡ ಹೆಲ್ಪ್ಲೆಸ್ ಮಾವಯ್ಯ. ಇವಳು ನನ್ನ ಪಕ್ಕದಲ್ಲಿ ಇಲ್ದಿದ್ರೆ ನನ್ನಲ್ಲಿ ಪ್ರಾಣವೇ ಇಲ್ಲದಂತಿರುತ್ತೆ. ಅದಕ್ಕೆ ಇಷ್ಟು ದಿನಗಳ ದೂರವನ್ನು ಅಳಿಸಾಕೋದಕ್ಕೆ ಕೇವಲ 1-2 ಗಂಟೆಗಳು ಮಾತ್ರ ಹೀಗೆ ಮಾತಾಡ್ಕೊಂಡು ಹೊರಟೋಗ್ತೀವಷ್ಟೇ ಹೊರತು ಮತ್ತೊಂದು ಹೆಜ್ಜೆ ಮುಂದೆ ಇಡೋದಿಲ್ಲ ಮಾವಯ್ಯ. ನನಗೆ ಎಷ್ಟೋ ಇಷ್ಟವಾದ ನನ್ನ ಪ್ರಾಣವಾದ ನಿಮ್ಮ ಮಗಳ ಮೇಲೆ ಆಣೆ. ನೀವು ಪರ್ಮಿಷನ್ ಕೊಟ್ಟು ನಾವು ಮದುವೆ ಮಾಡೋವರೆಗೂ ನಾವಿಬ್ಬರು ಎಂದಿಗೂ ಹದ್ದು ಮೀರೋದಿಲ್ಲ. ಒಂದು ವೇಳೆ ನಾನು ಮಾತು ತಪ್ಪಿದ್ರೆ ನೀವು ಯಾವ ಶಿಕ್ಷೆ ನೀಡಿದ್ರೂ ಸಂತೋಷದಿಂದ ಸ್ವೀಕರಿಸ್ತೀನಿ ಮಾವಯ್ಯ ಅಂತ ಸೀರಿಯಸ್ ಆಗಿ ಹೇಳಿದ ಅವ್ಯಾನ್. ಅವ್ಯಾನ್ ಮಾತುಗಳಿಗೆ ಏನು ಉತ್ತರ ಹೇಳಬೇಕೋ ತಿಳಿಲಿಲ್ಲ ದೇವ್ಗೆ. ತಾನು ಕೂಡ ಅಂತ ಒಂದು ದಾಟ ಬಂದವನೇ. ತಾನು ಎಷ್ಟೋ ಪ್ರಾಣವಾಗಿ ನೋಡ್ಕೊಂಡು ಸಾನ್ವಿ ದೂರ ತನಗೆ ಎಷ್ಟು ಮಟ್ಟಿಗೆ ಕುಗ್ಗಿಸ್ತು ಎಂಬುದು ತನಗೆ ಚೆನ್ನಾಗಿ ಗೊತ್ತು. 1 ತಿಂಗಳಿಂದ ಅವ್ಯಾನ್ ಹಾಗೂ ಆರೋಹಿನ ಗಮನಿಸ್ತಲೇ ಇದ್ದಾನೆ. ಇಬ್ಬರು ತುಂಬ ಡಲ್ಲಾಗೋಗಿದ್ದಾರೆ. ಮುಂಚಿನ ಥರ ಆ್ಯಕ್ಟಿವ್ನೆಸ್ ಇಬ್ಬರಲ್ಲೂ ಇಲ್ಲ. ಅನಾವಶ್ಯಕವಾಗಿ ಹೀಗೆ ರಿಸ್ಟ್ರಿಕ್ಷನ್ಗಳನ್ನ ಹಾಕ್ತಿದ್ದೀನಿ ಅಂತ ಒಂದು ಕಡೆ ಅನ್ನಿಸ್ತಿದ್ರು, ಮತ್ತೊಂದು ಕಡೆ ವಯಸ್ಸಿನಲ್ಲಿರೋ ಮಕ್ಕಳು ಒಂದೇ ಕಡೆ ಇದ್ದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಏನಾದರೂ ಆಗಬಹುದು ಎಂಬ ಭಯ ಇರೋದ್ರಿಂದ ಏನು ಮಾತಾಡಬೇಕೋ ತಿಳಿಲಿಲ್ಲ ದೇವ್ಗೆ. ಇಷ್ಟರಲ್ಲಿ ಆರೋಹಿ ಕಣ್ಣೀರು ಹಾಕಿದ್ಲೆ, ನನ್ನ ಕ್ಷಮಿಸಿ ಡ್ಯಾಡಿ, ನಿಮಗೆ ಮಾತು ಕೊಟ್ಟು ತಪ್ಪಿದ್ದಕ್ಕೆ. ಆದರೆ ನಾನು ಕೂಡ ನಿಮ್ಮ ಆಶೀರ್ವಾದಗಳ ಮಧ್ಯೆ ಮದುವೆ ನಡೆದು ನೀವು ಸಂತೋಷದಿಂದ ನಮ್ಮ ಲೈಫ್ ಸ್ಟಾರ್ಟ್ ಮಾಡಿ ಅಂತ ಹೇಳೋವರೆಗೂ ಮುಂದೆ ಹೆಜ್ಜೆ ಇಡೋದಿಲ್ಲ ಡ್ಯಾಡಿ. ನಿಮ್ಮ ಮಗಳ ಮೇಲೆ ಈ ಸ್ವಲ್ಪ ನಂಬಿಕೆ ಇಡಿ. ಈ 2 ಗಂಟೆಗಳ ನಂತರ ನಾನೇ ಭಾವನೆನ ಕಳಿಸ್ಬಿಡ್ತೀನಿ ಅಂತ ಕಣ್ಣೀರಿನಿಂದ ಕೇಳಿದ್ಲು. ದೇವ್ ಇನ್ನೇನು ಮಾಡೋದಕ್ಕಾಗದೆ ಜಾಗ್ರತೆ ಅಂತ ಒಂದೇ ಮಾತು ಹೇಳ್ತೀನಿ. ನಿಮ್ಮ ಮೇಲೆ ನನಗಿರೋ ನಂಬಿಕೆಯನ್ನು ಹುಸಿಗೊಳಿಸೋದಿಲ್ಲ ಅಂತ ಭಾವಿಸ್ತೀನಿ ಅಂತ ಹೇಳಿ ನಿಶಕ್ತನಾಗಿ ಹಿಂದಕ್ಕೆ ತಿರುಗಿದ. ಆ ಮಾತುಗಳಿಗೆ ಇತ್ತ ಅವ್ಯಾನ್ ಹಾಗೂ ಅತ್ತ ರೂಹಿ ಇಬ್ಬರು ಸಂತೋಷದಿಂದ ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಮಾವಯ್ಯ ಅಂತ ಒಂದೇ ಬಾರಿಗೆ ಹಿಂದಿನಿಂದ ಅಪ್ಕೊಂಡು, ನಿಮ್ಮ ನಂಬಿಕೆಯನ್ನು ಎಂದಿಗೂ ಹುಸಿಗೊಳಿಸೋದಿಲ್ಲ. ನೀವು ಕೇಳಿದ ಹಾಗೆ ಇನ್ನು ಮುಂದೆ ಸಾಧ್ಯವಾದಷ್ಟು ದೂರವಾಗಿ ಇರ್ತೀವಿ. ಮುಂಚಿನಷ್ಟು ಕ್ಲೋಸ್ ಆಗಿ ನಿಜಕ್ಕೂ ಇರೋದಿಲ್ಲ ಮಾವಯ್ಯ.
ನೈಟ್ ಟೈಮ್ ನಿಜವಾಗ್ಲೂ ರೂಮ್ನಲ್ಲಿ ಒಂಟಿಯಾಗಿರೋದಿಲ್ಲ ಈಗ 2 ಗಂಟೆಗಳ ನಂತರ ಅಂತ ಮಾತು ನೀಡಿ ಒಳಗೆ ಹೋಗಿ ಡೋರ್ ಕ್ಲೋಸ್ ಮಾಡಿಕೊಂಡ್ರು. ನನ್ನ ಮಗನೇ ಅಂದ್ಕೊಂಡ್ರೆ ಇವನು ಕೂಡ ಪ್ರೇಮದಲ್ಲಿ ಮುಳುಗಿ ತೇಲ್ತಿದ್ದಾನೆ. ನಾನೇನಾದರೂ ಇವರನ್ನ ಬೇಕು ಅಂತಲೇ ದೂರ ಇಡ್ತಿದ್ದೀನಾ? ಒಂದು ಮಗಳ ವಿಷಯದಲ್ಲಿ ಏಟು ತಿಂದಿದ್ದೀನಿ, ಇನ್ನೊಂದು ಮಗಳ ವಿಷಯದಲ್ಲಿ ಏಟು ತಿನ್ನಬಾರ್ದು ಅಂತ ತಾನೇ. ಇನ್ನು ನನ್ನ ಮಗನಿಗೆ ಹೇಳಬೇಕಾಗಿಲ್ಲ, ಅವನು ಪೂರ್ತಿಯಾಗಿ ನನ್ನೆದುರೇ ಓವರ್ ಆ್ಯಕ್ಷನ್ ಮಾಡ್ತಿದ್ದಾನೆ. ಈ ಮಕ್ಕಳು ಮಿತಿ ಮೀರಿ ಹೋಗ್ತಿದ್ದಾರೆ, ಏನಾದರೂ ಮಾಡಿ ಹದ್ದು ಬಸ್ತಿನಲ್ಲಿ ಇಡಬೇಕಿಲ್ದಿದ್ರೆ ತುಂಬ ಕಷ್ಟ ಅಂತ ಹಲ್ಲು ಕಡಿತಾ ಅಂದ್ಕೊಂಡ ದೇವ್. ಅದೇ ಕೋಪದಲ್ಲಿ ಯಾಕೋ ಆರೋಹಿಯ ಡೋರ್ ತಟ್ಟಲು ಹೋದವನು ಹಾಗೇ ನಿಂತು ಅವ್ಯಾನ್ ಹೇಳಿದ ಮಾತುಗಳು ನೆನಪಿಸ್ಕೊಂಡು, ನಾನೇ ಓವರ್ ರಿಯಾಕ್ಟ್ ಆಗ್ತಿದ್ದೀನಾ? ಯಾಕೋ ಗೊತ್ತಿಲ್ಲ, ಅಹಿರಾ ವಿಷಯದಲ್ಲಿ ಹಾಗೆ ನಡೆದಾಗಿಂದ ಯಾವುದನ್ನು ಪಾಸಿಟಿವ್ ಆಗಿ ತಡ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ವಲ್ಲ ನನಗೆ. ಎಷ್ಟೇ ನನಗೆ ನಾನೇ ಸಮಾಧಾನ ಮಾಡಿಕೊಂಡ್ರು, ಎಷ್ಟೇ ನಂಬಿಕೆ ಇದ್ದರೂ ತಿಳಿಯದೆಯೇ ನನ್ನ ಹೆಣ್ಮಕ್ಳು ಮತ್ತು ಮಗನ ವಿಷಯದಲ್ಲಿ ಯಾಕೆ ಇಷ್ಟೊಂದು ವೀಕಾಗಿ ಹೋಗ್ತಿದ್ದೀನಿ? ತಿಳಿಯದೇ ಅವರನ್ನ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾಯಿದ್ದೀನಿ. ಇದೆಲ್ಲವೂ ಒಳ್ಳೇದಲ್ಲ ಅಂತ ತನ್ನಲ್ಲಿ ತಾನು ಅಂದ್ಕೊಳ್ತಾ ರೂಮ್ಗೆ ಹೊರಟೋದ. ರೂಮ್ಗೆ ಹೋಗೋಷ್ಟರಲ್ಲೇ ಬೆಡ್ ಮೇಲೆ ಮಲಗಿ ಸಾನ್ವಿ ಆಯಿತಾ ಅಂತ ಕೇಳಿದ್ಲು. ಸಾನ್ವಿ ಪಕ್ಕದಲ್ಲಿ ಮಲಗಿದ್ದೇವು. ಮಕ್ಕಳ ವಿಷಯದಲ್ಲಿ ನಾನು ಅಷ್ಟೊಂದು ಕಠಿಣವಾಗಿ ವರ್ತಿಸಿದ್ದೀನ ಸಾನ್ವಿ? ನೀನೇ ಹೇಳು, ಅವರಿಗೆ ಫ್ರೀಡಮ್ ಕೊಡ್ತಿಲ್ವಾ ಅಂತ ಕೇಳಿದ. ಹಾಗಂದ್ಕೋಬೇಡ ಬಾಬಾ, ನಿಮಗಿಂತ ಹೆಚ್ಚು ಮಕ್ಕಳಿಗೆ ಫ್ರೀಡಮ್ ಯಾರೂ ಕೊಡಲ್ಲ. ನಿಜ ಹೇಳ್ತಿದ್ದೀನಿ, ನೀವು ಮಕ್ಕಳಿಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ದೀರೋ ಅವರು ಕೂಡ ಅಷ್ಟೇ ಜಾಗೃತಿಯಾಗಿ ಬೆಳೆದಿದ್ದಾರೆ, ಅದು ನನಗೆ ಗೊತ್ತು. ನಮ್ಮೆದುರು ಬಿಟ್ಟರೆ ನಮ್ಮ ಮಕ್ಕಳು ಹೊರಗೆ ಎಲ್ಲೂ ಅತಿಯಾಗಿ ಬಿಹೇವ್ ಮಾಡಲ್ಲ. ನಂಗೆ ತಿಳಿದ ಹಾಗೆ ಇವಾಗ ನೀವು ನಮ್ಮ ರೂಹಿ, ಅವ್ಯಾನ್, ಆರೋ ವಿಷಯದಲ್ಲಿ ಸ್ಟ್ರೆಸ್ ಫೀಲ್ ಆಗ್ತಿದ್ದೀರಿ ಅಷ್ಟೇ. ಅಂದರೆ ಜಾಸ್ತಿ ಟೆನ್ಷನ್ ತೊಗೋಬೇಡಿ, ನನ್ನ ಮಕ್ಕಳ ಮೇಲೆ ನನ್ನ ನಂಬಿಕೆ ಇದೆ. ಆರವ್ ಬೇಕು ಅಂತೇ ನೀವು ಅಹಿ ವಿಷಯದಲ್ಲಿ ಅವ್ನ ಮಾತು ಕೇಳಲಿಲ್ಲ ಅಂತ ನಿಮ್ಮ ಎದುರೇ ಅತಿ ಮಾಡ್ತಿದ್ದಾನೆ ಅಷ್ಟೇ, ಆದರೆ ಎಂದಿಗೂ ಹದ್ದು ಮೀರಲ್ಲ. ಇನ್ನು ರೂಹಿ ಬಗ್ಗೆ ಗೊತ್ತೇ ಇದೆ ತಾನೇ, ಅವಳ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನೇ ಹೊರಗೆ ಹೇಳ್ತಾಳೆ ಹೊರತು ಎಂದಿಗೂ ಮನಸ್ಸಲ್ಲಿ ಒಂದು ಹೊರಗೆ ಒಂದು ತೋರಿಸ್ಕೊಳ್ಳಲ್ಲ. ಈ ಮಧ್ಯ ಸಮಯದಲ್ಲಿ ನಿಮ್ಮ ಮಾತು ಕೇಳಿ ಅವಳು ಎಷ್ಟು ಮಟ್ಟಿಗೆ ನಿಮ್ಮ ಅಳಿಯನನ್ನು ದೂರ ಇಟ್ಟಿದ್ದಾಳೆ ಅಂತ ನೀವೇ ನೋಡಿದ್ದೀರಲ್ಲ. ಇನ್ನು ಅವನಿಗ ಇನ್ನು ಚಿಕ್ಕ ಮಗು, ಆರವ್ ಅವಳನ್ನ ನೋಡ್ಕೊಳ್ಬಲ್ಲ. ಅವ್ಯಾನ್ ಅವನಿಗಾದರೆ ಎಲ್ಲ ತಿಳಿದವನಾಗಿರೋದ್ರಿಂದ ಎಲ್ಲರನ್ನೂ ಜಾಗೃತಿಯಾಗಿ ನೋಡ್ಕೊಳ್ತಾನೆ. ಮುಖ್ಯವಾಗಿ ನಮ್ಮ ಮಕ್ಕಳು ಎಂದಿಗೂ ಅವಸರ ಪಡೋದಿಲ್ಲ ಬಾಬಾ. ಬಿದ್ದರೆ ಗಿದ್ದರೆ ನಿಮ್ಮ ಮಗಳು ಅಥವಾ ಮಗ ಬೀಳಬಹುದು ಅಂತ ಕೊನೆ ಮಾತನ್ನು ಚೇಷ್ಟೆಯಿಂದ ಹೇಳಿದ್ಲು, ಬೇಕು ಅಂತಲೇ ದೇವ್ ಮೂಡನ್ನು ಡೈವರ್ಟ್ ಮಾಡೋದಕ್ಕೆ. ಓಯ್, ನನ್ನ ಮಗಳು ಹಾಗೂ ಮಗನನ್ನು ಏನು ಅನ್ಬೇಡ, ಅವ್ರ ಬಂಗಾರಗಳು ಅಂತ ದೇವ್ ಸುಳ್ಳು ಕೋಪದಿಂದ ಹೇಳ್ದ ತಕ್ಷಣ. ಹೌದೌದೌದು, ಬಂಗಾರ. ಅದಕ್ಕೆ ನನ್ನ ಅಳಿಯನನ್ನು ತುಂಬ ದಿನಗಳಿಂದ ಕಾಡಿಸ್ತಿದ್ದಾಳೆ ನಿಮ್ಮ ಮಗಳು ಅಂದ್ಲು ಸಾನ್ವಿ ಮೂತಿ ತಿರುವುತ್ತಾ. ನಿನಗೆ ಈ ಮಧ್ಯೆ ಮಾತುಗಳು ಹೆಚ್ಚಾಗಿವೆ, ನಿನ್ನನ್ನು ನಾನು ಸರಿಯಾಗಿ ಲೆಕ್ಕಿಸ್ಕೊಳ್ತಿಲ್ಲ ಎಂಬ ಕಾರಣಕ್ಕೆ ತಾನೇ ಅಂತ ಸಾನ್ವಿಯನ್ನು ತನ್ನ ಮೇಲೆ ಕೇಳಿಕೊಂಡು ತುಂಟತನದಿಂದ ಕನಸನ್ನೇ ಮಾಡಿದ್ರೆ ಸಾನ್ವಿ ಮುಸಿ ಮುಸಿ ನಗ್ತಾ ಮುಖ ಪಕ್ಕಕ್ಕೆ ತಿರುಗಿಸಿ, ಇಷ್ಟು ದೊಡ್ಡವರಾದರೂ ನಿಮ್ಮ ಈ ತುಂಟಾಟ ಮಾತ್ರ ಕಡಿಮೆ ಆಗ್ತಿಲ್ಲ. ಸರಿ, ಇದೆಲ್ಲವೂ ಬಿಟ್ಬಿಡಿ. ಅಹಿ ಹೇಗಿದ್ದಾಳೆ? ಅವಳು ಸಂತೋಷವಾಗಿದ್ದಾಳೆ ತಾನೇ ಅಂತ ಕೇಳಿದ್ಲು. ಸಾನ್ವಿಯೊಂದಿಗೆ ಸುಳ್ಳು ಹೇಳಲಾಗದೆ, ಹಾಗಂತ ನಿಜ ಹೇಳಿ ಅವಳನ್ನ ಬೇಸರ ಪಡಿಸೋದಕ್ಕೂ ಇಷ್ಟ ಇಲ್ಲದೆ, ನಾನು ನೋಡ್ಕೊಳ್ತಿದ್ದೀನಿ ಬಿಡು, ನೀನು ಟೆನ್ಷನ್ ತೊಗೋಬೇಡ ಅಂತ ಮಾತು ದಾಟಿಸ್ತಾ ಅವಳ ತುಟಿಗಳನ್ನ ಹತ್ತಿಕ್ತ. ಸಾನ್ವಿಯನ್ನು ಪೂರ್ತಿಯಾಗಿ ಡೈವರ್ಟ್ ಮಾಡೋದಕ್ಕೆ ಅಂದ್ಕೊಂಡು ಹಾಗೆ ದೇವ್ ಪ್ರೀತಿಯಲ್ಲಿ ಮುಳುಗಿ ಹೋದ ಸಾನ್ವಿ ಆ ಸಮಯಕ್ಕೆ ಅಹಿರಾ ವಿಷಯವನ್ನು ಬಿಟ್ಬಿಟ್ಲು. ತನ್ನ ಗಂಡ ತನ್ನ ಮಗಳನ್ನು ಕಣ್ಣಿಗೆ ರೆಪ್ಪೆಯಂತೆ ನೋಡ್ಕೊಳ್ತಾನೆ ಎಂಬ ನಂಬಿಕೆಯಿಂದ. ಇನ್ನು ರೂಹಿಯ ರೂಮ್ನಲ್ಲಿದ್ದ ಅವ್ಯಾನ್ ನಗ್ತಾ ಆರೋಹಿ ಕಡೆ ನೋಡಿದ್ರೆ, ಆರೋಹಿ ಕೋಪದಿಂದ, ಏನಿದು ಬಾವ, ಪಾಪ ಡ್ಯಾಡಿ ಮುಖದ ಮೇಲೆ ಡೋರ್ ಹಾಕಿದೀಯಾ? ಇದು ನಿಜವಾಗ್ಲೂ ಇಷ್ಟ ಆಗಲಿಲ್ಲ ನನಗೆ ಅಂದ್ಲು. ನನಗೂ ಮಾವಯ್ಯ ನಮ್ಮನ್ನು ಹೀಗೆ ರಿಸ್ಟ್ರಿಕ್ಟ್ ಮಾಡೋದು ಇಷ್ಟ ಆಗ್ತಿಲ್ಲ, ಅದಕ್ಕೆ ನಾನೇನಾದರೂ ಅಂದಿದ್ದೀನಾ? ಇಲ್ಲ ತಾನೇ. ಮೇಲಾಗಿ ಮಾವಯ್ಯನಿಗೆ ನನ್ನ ಸಿಚುಯೇಷನ್ ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿ ನಮ್ಮಿಬ್ಬರ ವಿಷಯವನ್ನು ಕ್ಲಿಯರ್ ಮಾಡಿದ್ದೀನಿ. ಸೊ ಬಾಯಿ ಮುಚ್ಕೊಂಡು ನನ್ನನ್ನು ಫಾಲೋ ಮಾಡಿ ಹನಿ, ಅದಕ್ಕಿಂತ ಬೇರೆ ಚಾಯ್ಸ್ ನಿನಗಿಲ್ಲ ಬಿಡು ಅಂತ ಅವಳೊಂದಿಗೆ ಬೆಡ್ ಮೇಲೆ ವಾಲು ಹೋದ. ಇಷ್ಟು ದಿನಗಳ ಅಹಿರಾಳ ದೂರದಿಂದ ಮೂಕವಾಗಿದ್ದ ಗಂಟಲಿಗೆ ಮುಕ್ತಿಯನ್ನು ಕೊಡ್ತಾ ಇಷ್ಟು ದಿನಗಳ ಮಾತುಗಳೆಲ್ಲ ಹೇಳ್ಕೊಳ್ತಿದ್ದಾರೆ. ರೂಹಿ ಕೂಡ ಇಷ್ಟು ದಿನ ಮರೆತಿದ್ದ ಮಾತುಗಳನ್ನ ಹಂಚ್ಕೊಳ್ತಾ ಲೋಕವನ್ನೇ ಮರೆತು ಹೋದರು. ಅಂದ್ಕೊಂಡಂತೆ 2 ಗಂಟೆಗಳ ನಂತರ ಇಷ್ಟ ಇಲ್ದಿದ್ರು ದೇವ್ ಕೊಟ್ಟಿದ್ದ ಮಾತಿಗಾಗಿ ಅವ್ಯಾನ್ ಆರೋಹಿಯ ಹಣೆ ಮೇಲೆ ಮುತ್ತಿಟ್ಟು, ಗುಡ್ ನೈಟ್ ಹನಿ, ನಾಳೆಯಿಂದ ಮತ್ತೆ ನಮ್ಮ ನಾರ್ಮಲ್ ಲೈಫ್ ಸ್ಟಾರ್ಟ್ ಆಗಬೇಕು ಅಂತ ಹೇಳಿ ತನ್ನ ರೂಮ್ಗೆ ಹೋದ. ಅಂದು ಎಲ್ಲ ಕ್ಲಿಯರ್ ಆಗಿದ್ದರಿಂದ ಎಷ್ಟು ಪ್ರಶಾಂತವಾಗಿ ಕಣ್ಮುಚ್ಚಿ ನಿದ್ರಿಸಿದ್ರು.
ಇನ್ನು ಆರವೆಂದಿನಂತೆ 10 ಗಂಟೆಯಷ್ಟರಲ್ಲಿ ಅವನಿಕಳನ್ನು ತನ್ನ ರೂಮ್ ಕಳಿಸಿ ಬೆಡ್ ಮೇಲೆ ಉರುಳಿ, ಯಾಕೆ ಡ್ಯಾಡಿ ಇನ್ನೂ ಅಕ್ಕನ ಕರ್ಕೊಂಡು ಬರ್ತಿಲ್ಲ? ಅಕ್ಕ ಚೆನ್ನಾಗಿದ್ದಾಳ? ತಿಂಗಳಾಯಿತು ಅಕ್ಕನ್ನ ನೋಡಿ, ಕನಿಷ್ಠ ಹೀಗಿದ್ದೀನಿ ಅಂತಲೂ ಫೋನ್ ಮಾಡಿಲ್ಲ ಯಾಕೆ? ಅಷ್ಟೊಂದು ಬೇರೆಯವರಾಗ್ಬಿಟ್ವ ನಾವು ಅಂತ ತನ್ನಲ್ಲಿ ತಾನು ಬೇಸರದಿಂದ ಅಂದ್ಕೊಳ್ತಾ ಕಣ್ಣನ್ನು ಮುಚ್ಚಿದ. ಮರುದಿನ ಎಂದಿನಂತೆ ದಿನ ಆರಂಭವಾಯಿತು. ತಿಂಡಿ ತಿನ್ನುವಂತಹ ಸಮಯದಲ್ಲಿ ಎಲ್ಲರೂ ಕೂತಿದ್ದಾಗ, ಡ್ಯಾಡಿ ಇವಾಗಲಾದರೂ ಅಕ್ಕನ್ನ ಕರ್ಕೊಂಡು ಬರ್ತೀರಾ? ಕನಿಷ್ಠ ನೆಂಟರ ಥರ ನೋಡೋಕ್ಕಾದ್ರೂ ಕರ್ಕೊಂಡು ಬರ್ತೀರಾ? ನನಗೆ ಅಕ್ಕನ್ನ ನೋಡ್ಬೇಕನ್ನಿಸ್ತಿದೆ ಅಂತ ಸೀರಿಯಸ್ ಆಗಿ ಕೇಳಿದ ಆರವ್. ದೇವ್ ಆರವ್ ಕಡೆ ಕೇರ್ಲೆಸ್ ಆಗಿ ಲುಕ್ ನೀಡ್ದ. ಏನನ್ನು ನೋಡ್ರ ಡ್ಯಾಡಿ ಅಂತ ಆರವ್ ಕೋಪದಿಂದ ಕೇಳಿದ್ದಕ್ಕೆ, ನೀನು ನನ್ನ ಮಾತು ಕೇಳ್ತಿದ್ಯಾ ಏನು? ನಾನು ನಿನ್ನ ಮಾತು ಕೇಳೋದಕ್ಕೆ ನೀನು ನಿನ್ನ ಇಷ್ಟ ಬಂದಾಗ ಮಾಡ್ತಿದ್ಯಾ, ಸೊ ನಾನು ಕೂಡ ನಿನ್ನ ಮಾತು ಕೇಳಲ್ಲ ಅಂತ ಸಣ್ಣ ಮಗುವಿನಂತೆ ಮುಖ ತಿರುಗಿಸ್ಕೊಂಡ. ಸಾನ್ವಿ ನಗ್ತಾ ಆರವ್ ಕಡೆ ನೋಡಿ, ನಿಮ್ಮ ಅಕ್ಕ ಬರ್ತಾಳೆ ಕಣೋ, ಆದರೆ ಇವಾಗಲೇ ಅಲ್ಲ, ಇನ್ನು ಸ್ವಲ್ಪ ಟೈಮ್ ಇದೆ ಅಂದ್ಲು. ಇನ್ನೆಷ್ಟು ಟೈಮ್ ಮಮ್ಮಿ? ನಂಗೆ ತಿಳಿಯದೆ ಕೇಳ್ತಿದ್ದೀನಿ. ನಿಜಕ್ಕೂ ಅಕ್ಕನ ಬಗ್ಗೆ ನಿಮಗೆ ಯೋಚನೆ ಇದೆಯಾ? ಆ ಮನೆಯಲ್ಲಿ ಅವಳು ಎಷ್ಟು ಕಷ್ಟಪಡ್ತಿದ್ದಾಳೋ, ಎಷ್ಟು ಅಳ್ತಿದ್ದಾಳೋ ಗೊತ್ತಿಲ್ಲ. ತಿಂಗಳ ಮೇಲಾಯಿತು ಅಕ್ಕನ ನೋಡಿ ಮಾತಾಡಿ. ಕನಿಷ್ಠ ಅಕ್ಕನಿಗಾದರೂ ನಾವು ಯಾಕೆ ನೆನಪಿಗೆ ಬರ್ತಿಲ್ಲ? ಮದುವೆ ಆದರೆ ಹೆಣ್ಮಕ್ಳು ಇಷ್ಟೊಂದು ಚೇಂಜ್ ಆಗಿ ಹೋಗ್ತಾರಾ ಮಮ್ಮಿ? ನಿಜಕ್ಕೂ ನೀನು ಕೂಡ ಮೊನ್ನೆವರೆಗೂ ಅಕ್ಕನಿಗಾಗಿ ಅಳ್ತಿದ್ದಾಳು, ಡ್ಯಾಡಿ ಹೇಳಿದ ತಕ್ಷಣ ಅಳೋದನ್ನು ನಿಲ್ಲಿಸ್ಬಿಟ್ಟೆ. ನಿಮ್ಮಿಬ್ಬರ ನಡೆ ನೋಡ್ತಿದ್ರೆ ಅಕ್ಕನನ್ನು ಪೂರ್ತಿಯಾಗಿ ಬಿಟ್ಬಿಟ್ಟಿದ್ದೀರಾ ಅನಿಸುತ್ತೆ ನನಗೆ ಅಂತ ಸೀರಿಯಸ್ ಆಗಂದ. ನಿಮ್ಮ ಅಕ್ಕನನ್ನು ಬಿಟ್ಟುಬಿಡೋ ಉದ್ದೇಶ ನಮಗಿಲ್ಲ ಕಣೋ ಅನ್ನಲು ಮಧ್ಯದಲ್ಲಿ ಪ್ರಯಾಗ್, ಹೌದು ಬಾಬಾ, ನಾನು ಕೂಡ ಅವಾಗವಾಗ ಅಹಿರಾ ಬಗ್ಗೆ ತಿಳ್ಕೊಳ್ತಾನೆ ಇದ್ದೀನಿ. ಅವಳು ತನ್ನ ಗಂಡನ ಜೊತೆ ಒಂದು ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ದಾಳಂತೆ. ಅಲ್ಲಿಬ್ಬರು ಗಂಡ ಹೆಂಡತಿ ಅಂತ ತಿಳಿದಿದ್ರು ಕೂಡ ದೂರ ದೂರ ಆಗಿರ್ತಿದ್ದಾರಂತೆ. ಇನ್ನು ಮನೆಯಲ್ಲಿ ಏನು ನಡೀತಿದೆಯೋ ನನಗಂತೂ ತಿಳಿತಿಲ್ಲ, ಆದರೆ ಅವಳು ಮುಂಚಿನ ಅಹಿರಾ ಥರ ಸಂತೋಷವಾಗಿಲ್ಲ ಅಂತ ಮಾತ್ರ ತಿಳ್ಕೊಂಡೆ. ನಂಗೆ ಯಾಕೋ ಆ ಹುಡುಗ ನಮ್ಮ ಅಹಿರಾಗೆ ಬೇಸರ ಪಡಿಸ್ತಿದ್ದಾನೆ ಅಂತ ಅನ್ನಿಸ್ತಿದೆ ಬಾವ. ಯಾಕೆ ಹೇಳಿ ನಮ್ಮ ಮಗಳನ್ನು ಬೇಸರ ಪಡಿಸೋದು? ಕರ್ಕೊಂಡು ಬಂದುಬಿಡೋಣ ಬಾವ, ನನಗೆ ಅಹಿರಾ ತುಂಬ ನೆನಪಾಗ್ತಿದ್ದಾಳೆ ಅಂತ ಅಂದ. ಕಾವ್ಯ ಕೂಡ ಈ ಬಾರಿ ಪ್ರಿಯಾಗೆ ಧ್ವನಿಗೂಡಿಸಿ, ಹೌದಣ್ಣಯ್ಯ, ಯಾಕೋ ಅಹಿರಾ ನನಗೂ ತುಂಬ ನೆನಪಾಗ್ತಿದ್ದಾಳೆ, ಅವಳ ಒಂದು ಸಲ ನೋಡಬೇಕಂತ ಅನ್ನಿಸ್ತಿದೆ. ಪ್ಲೀಸ್ ಅಣ್ಣಯ್ಯ, ನಾನಾದರೂ ಅವಳ ಹತ್ರ ಹೋಗೋಣ ಅಥವಾ ಅವಳನ್ನಾದರೂ ನಮ್ಮ ಹತ್ರ ಕರ್ಕೊಂಡು ಬರೋಣ ಅಂತ ಅಂದ್ಲು. ಉಳಿದವರು ಕೂಡ ಅದೇ ರೀತಿ ಹೇಳ್ತಾ, ಹಾಗೂ ರಾಘವ್ ರೆಡ್ಡಿ ಅವರು ಕೂಡ ಹಾಗೆ ನೋಡ್ತಿದ್ರೆ, ಸರಿ, ನಾನು ಅಹಿಯನ್ನು ಇಲ್ಲಿಗೆ ಕರ್ಕೊಂಡು ಬರೋದಕ್ಕೆ ನೋಡ್ತೀನಿ. ಅವಳ ಅತ್ತೆ ಮಾವ ಮತ್ತು ಗಂಡನ ಜೊತೆ ಮಾತಾಡ್ತೀನಿ. ಸಾಯಂಕಾಲ ಇಲ್ಲೇ ಇರ್ತಾಳೆ ಸರಿನಾ ಅನ್ನಲು ಎಲ್ಲರೂ ಖುಷಿಯಿಂದ ಸರಿ ಅಂದರು. ಆರವ್ ಮಾತ್ರ ಮನಸ್ಸಿನಲ್ಲಿ ಏನೂ ಯೋಚಿಸ್ಕೊಂಡಾಗ್ತಾ, ಹಾಗಿದ್ರೆ ಈ ದಿನ ಪೂರ್ತಿ ಇನ್ನೂ ಮನೆಯಲ್ಲೇ, ಅಕ್ಕ ಬರೋ ಅಷ್ಟರಲ್ಲಿ ನಾವು ಇಡೀ ಮನೆಯನ್ನು ಡೆಕೋರೇಟ್ ಮಾಡೋಣ, ವೆಲ್ಕಮ್ ಹೇಳೋಣ ಅಂತ ಉದ್ವೇಗದಿಂದ ಹೇಳ್ತಿರುವಾಗ ದೇವ್ ಸೀರಿಯಸ್ ಆಗಿ, ಅವಶ್ಯಕತೆ ಇಲ್ಲ, ಬಾಯಿ ಮುಚ್ಕೊಂಡು ಕಾಲೇಜ್ಗೆ ಹೋಗಿ. ನೀವು ಕಾಲೇಜ್ನಿಂದ ಬರೋಷ್ಟರಲ್ಲಿ ಮನೆಯಲ್ಲಿ ಅಹಿ ಇರ್ತಾಳೆ, ಮತ್ತು ಯಾವುದೇ ಡೆಕೋರೇಷನ್ ಅವಶ್ಯಕತೆ ಇಲ್ಲ. ನನ್ನ ಮಗಳು ತನ್ನ ತವರಿಗೆ ಬರ್ತಿದ್ದಾಳೆ ಹೊರತು ಬೇರೆ ಮನೆಗೆ ಬರ್ತಿಲ್ಲ ಡೆಕೋರೇಷನ್ ಮಾಡಿ ಕರ್ಕೊಂಡು ಬರೋದಕ್ಕೆ ಅಂತ ಸೀರಿಯಸ್ ಆಗಿ ಹೇಳಿ ತನ್ನ ತಿಂಡಿ ಮುಗಿಸಿ ಕೈ ತೊಳೆಯೋದಕ್ಕೆ ಹೋದ. ಅವನ ಹಿಂದೆ ಸಾನ್ವಿ ಕೂಡ ಹೋದ್ಲು. ಸಾನ್ವಿ ಸೀರೆ ಹುಂಗಿನಿಂದ ಕೈ ಒರೆಸ್ಕೊಳ್ತಾ, ದೇವ್, ನಿನಗೂ ಅವರ ಥರ ನಮ್ಮ ಮಗಳು ಸಂತೋಷವಾಗಿಲ್ಲ ಅಂತ ಅನ್ನಿಸ್ತಿದೆಯಾ ಸಾನ್ವಿ ಅಂತ ಅವಳ ಕಣ್ಣುಗಳನ್ನ ನೋಡ್ತಾ ಕೇಳಿದ. ಸಾನ್ವಿ ದೇವ್ ಕಣ್ಣುಗಳನ್ನ ನೋಡ್ತಾ, ಅವಳು ಬೇಸರದಲ್ಲಿದ್ದರೆ ನೀವಿಲ್ಲಿ ಹೀಗೆ ಸಂತೋಷದಿಂದ ನನ್ನ ಜೊತೆ ಇರ್ತಿರ್ಲಿಲ್ಲ. ಅವಳ ಕಣ್ಣಲ್ಲಿ ನೀರು ಬಂದಿದೆ ಅಂತ ತಿಳಿದಿದ್ರೆ ಈ ಕ್ಷಣವೇ ಅವಳನ್ನ ಇಲ್ಲಿ ಕರ್ಕೊಂಡು ಬರ್ತಿದ್ರಿ ಬಾಬಾ. ನನಗೆ ನಿಮ್ಮ ಬಗ್ಗೆ ಗೊತ್ತು ತಾನೆ, ನೀವು ನಗ್ತಿರೋವರೆಗೂ ನನ್ನ ಮಗಳು ಕೂಡ ಅಲ್ಲಿ ನಗ್ತಾನೇ ಇದ್ದಾಳೆ ಎಂಬುದು ನನ್ನ ನಂಬಿಕೆ ಅಂತ ನಗ್ನಗ್ತಾ ಹೇಳಿದಾಗ ದೇವಿಗೆ ತುಂಬ ಬೇಸರ ಆಯಿತು. ಯಾಕಂದರೆ ದೇವಿಗೆ ಅಹಿರಾ ಮನೆಯಲ್ಲಿ ನಡೆಯೋ ಪ್ರತಿಯೊಂದು ವಿಷಯವೂ ತಿಳಿತಾನೇ ಇದೆ. ಆದರೆ ಅದರ ಭಾಗವಾಗಿ ಒಂದು ಇಡೀ ರಾತ್ರಿ ಆರುಷ್ ಬರೆದಿದ್ದಾಗ ಅವ್ರ ಬಗ್ಗೆ ರಾತ್ರೋರಾತ್ರಿಯೇ ಪೂರ್ತಿಯಾಗಿ ತಿಳ್ಕೊಂಡಿದ್ದ. ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಎಂಬುದು ಅವನಿಗೆ ಗೊತ್ತು. ಬೆಳಗ್ಗೆ ಮನೆಗೆ ಹೋಗಿ ಆರುಷ್ ಬಗ್ಗೆ ಬಿಹೇವ್ ಮಾಡಿದೆ ಎಂಬುದು ಗೊತ್ತು. ಸಿತಾರಾ ಆರುಷ್ ಮತ್ತು ಅಹಿರನ್ನ ದೂರ ಮಾಡಬೇಕಂತ ಪ್ಲ್ಯಾನ್ ಹಾಕ್ತಾ ಇರೋದು ಎಲ್ಲವೂ ಗೊತ್ತು ಆಕೆಗೆ. ಅದಕ್ಕೆ ಸಿತಾರಾ ಇವಾಗ ಆಫೀಸ್ನಲ್ಲಿ ಲಾಕ್ ಮಾಡಿದ್ದಾನೆ. ಅದಕ್ಕೆ ಇವಾಗ ಸ್ವಲ್ಪ ಪ್ರಶಾಂತವಾಗಿದ್ದಾನೆ. ಇಲ್ದಿದ್ರೆ ಇವರು ಕೇಳೋ ಮುನ್ನವೇ ಅಹಿರಾಳನ್ನು ತನ್ನ ಬಳಿಗೆ ಕರ್ಕೊಂಡು ಬರ್ತಿದ್ದ. ಪರಿಸ್ಥಿತಿ ಕೈ ಮೀರಿ ಹೋಗಿದ್ರೆ, ಮೇಲಾಗಿ ತನ್ನ ಮಗಳ ಮೇಲೆ ತನಗೆ ನಂಬಿಕೆ ಇದೆ. ಒಂದು ವೇಳೆ ತನ್ನ ಮಗಳಿಗೆ ಏನಾದರೂ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯವಾಗದಿದ್ದಾಗ ತನ್ನ ಬಳಿಗೆ ಬರ್ತಾಳೆ ಅಂತ ಅಂದ್ಕೊಂಡಂತೆ ಅಹಿರಾ ತನಗೆ ಫೋನ್ ಮಾಡಿ ನಡೆದಿದ್ದೆಲ್ಲ ಹೇಳಿದ್ದಕ್ಕೆ ದೇವ್ಗೆ ಖುಷಿ ಆಯಿತು. ತಾನು ನೋಡ್ಕೊಳ್ತೀನಿ ಅಂತ ಹೇಳಿ ಫೋನನ್ನು ಕಟ್ ಮಾಡಿದ್ದ.
ಅದೆಲ್ಲವನ್ನು ನೆನಪಿಸ್ಕೊಂಡು ಹೌದು ನಾನು ಯಾವಾಗ ಬೇಸರ ಪಡ್ತೀನೋ ಆವಾಗ ಅಹಿರಾ ನಮ್ಮ ಮನೆಗೆ ಬರ್ತಾಳೆ ಅಂತ ಅರ್ಥ ಸಾನ್ವಿ. ಈ ವಿಷಯವನ್ನು ಚೆನ್ನಾಗಿ ನೆನಪಿಟ್ಕೊ, ನಮ್ಮ ಮಕ್ಕಳಿಗೂ ಹೇಳು ಅಂತ ಹೇಳಿ ತನ್ನ ಬ್ಯಾಗ್ ತೆಗೆದುಕೊಂಡು ಹೊರಟೋದ. ಅವನ ಹಿಂದೆ ಪರಿಯಾ ಕೂಡ ಹೋದ. ಇನ್ನು ಆರವ್ ಹಾಗೂ ಉಳಿದವರು ಮನೆಯಲ್ಲೇ ಇರಬೇಕು ಅಂತ ಅಂದ್ಕೊಂಡ್ರು. ಕಾವ್ಯ ಮತ್ತು ಸಾನ್ವಿ ಇಬ್ಬರೂ ಸೇರಿ ಓಡಿಸಿದ್ರಿಂದ ಬೇರೆ ದಾರಿ ಇಲ್ಲದೆ ಕಾಲೇಜ್ ಹೋದರು. ಅವರೆಲ್ಲರೂ ಹೋದ ನಂತರ ಕಾವ್ಯ, ಸಾನ್ವಿ ಹಾಗೂ ಅನ್ಸೂಯ ಅವರು ಮೂವರು ಸೇರಿ ಅಹಿರಾಗೆ ಇಷ್ಟವಾದ ಅಡುಗೆಗಳನ್ನ ಮಾಡೋದರಲ್ಲಿ ಬ್ಯುಸಿಯಾಗಿಬಿಟ್ರು. ತಿಂಡಿ ತಿನಿಸುಗಳು, ಸ್ವೀಟ್ಸ್, ಖಾರ ಅಂದರೆ ಯಾವುದನ್ನು ಬಿಡದೆ ಬೆಳಗಿಂದ ಮಧ್ಯಾಹ್ನದವರೆಗೂ ಅಡುಗೆ ಮನೆಯನ್ನು ಆಕ್ರಮಿಸ್ಕೊಂಡು ಇಷ್ಟ ಆದವುಗಳನ್ನೆಲ್ಲ ಮಾಡಿ ಮುಗಿಸಿದ್ರು. ಅವರ ಗಡಿಬಿಡಿಯನ್ನು ನೋಡಿ ರಾಘವರೆಡ್ಡಿ ಅವರು ನಗ್ತಾ ತನ್ನ ಬಂಗಾರದ ಮಗಳನ್ನು ನೋಡೋದಕ್ಕೆ ಕಾಯ್ತಾ ಇದ್ರು. ಆಫೀಸ್ಗೆ ತಲುಪಿಸಿದಾರ ರಿಸೆಪ್ಷನಲ್ಲಿ ಇಂಟರ್ವ್ಯೂ ಬಗ್ಗೆ ಕೇಳಿ ಎಲ್ಲಿ ಇಂಟರ್ವ್ಯೂ ನಡೀತಿದೆಯೋ ಆ ಪ್ಲೇಸ್ ತಿಳ್ಕೊಂಡು ತನ್ನ ಸರ್ಟಿಫಿಕೇಟ್ಸನ್ನ ತೆಗೆದುಕೊಂಡು ಹೊರಟು ಹೋದ್ಲು. ಇನ್ನು ಬೆಳಗಿನಿಂದ CCTV ಫುಟೇಜ್ ಮೂಲಕ ಅಹಿರಾಳನ್ನು ಹಾಗೂ ಆರುಷ್ನನ್ನು ಗಮನಿಸ್ತಾನೆ ಇದ್ದ ದೇವ್ ಅಷ್ಟರಲ್ಲೇ ಸಿತಾರಳನ್ನು ಆಫೀಸ್ನಲ್ಲಿ ನೋಡಿದಂಥ ದೇವ್ ಕಣ್ಣುಗಳು ಸಣ್ಣದು ಮಾಡಿ ಈ ಹುಡುಗಿ ಏನು ಈ ಆಫೀಸಿಗೆ ಬಂದಿದ್ದಾಳೆ, ಏನು ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ತಾ ತಕ್ಷಣ MDಗೆ ಕಾಲ್ ಮಾಡ್ದ. ದೇವ್ ನಂಬರ್ ನೋಡಿದ ತಕ್ಷಣ ಕಾಲ್ ರಿಸೀವ್ ಮಾಡಿದಂಥ MD, ಸರ್ ನೀವು ನನಗೆ ಕಾಲ್ ಮಾಡೋದೇನು, ಏನಾದರೂ ಇಂಪಾರ್ಟೆಂಟ್ ವಿಷಯನಾ ಅಂತ ಕೇಳಿದ. ದೇವ್ ನೇರವಾಗಿ ಪಾಯಿಂಟ್ಗೆ ಬರ್ತಾ ಈ ದಿನ ಸಿತಾರಾ ಎಂಬ ಹುಡುಗಿ ಇಂಟರ್ವ್ಯೂಗೆ ಬಂದಿದ್ದಾಳ ಅಂತ ತಿಳ್ಕೊ ಅಂಥೇಳಿ 5 ನಿಮಿಷಗಳಲ್ಲಿ ಬಂದಿದ್ದಾಳೆ ಅಂತ ತಿಳ್ಕೊಂಡ್ಮೇಲೆ ದೇವ್ ಕುಹಕ ನಗೆಯೊಂದಿಗೆ ಹಾಗಿದ್ರೆ ನಾನು ಹೇಳಿದಾಗೆ ನಡೀಬೇಕು ಅನ್ನುತ್ತಾ ತಾನು ಹೇಳಬೇಕಾದ್ನೆಲ್ಲ ಪೂರ್ತಿಯಾಗಿ ಹೇಳಿ ಮಧ್ಯಾಹ್ನದಷ್ಟರಲ್ಲಿ ಇವೆಲ್ಲವನ್ನ ಕ್ಲಿಯರ್ ಮಾಡಿಬಿಡು ಅಂತ ಸೀರಿಯಸ್ ಆಗಿ ವಾರ್ನಿಂಗ್ ನೀಡಿ ಕಾಲ್ ಕಟ್ ಮಾಡ್ದ. ನಂತರ ತನ್ನ ಕೆಲಸವನ್ನು ಪಕ್ಕಕ್ಕಿಟ್ಟು ನಡೀತಿರೋದನ್ನೆಲ್ಲ CCTV ಫುಟೇಜ್ನಲ್ಲಿ ವೀಕ್ಷಿಸ್ತಿದ್ದ. ಇನ್ನು ಸಿತಾರಾ ಇಂಟರ್ವ್ಯೂ ನಡೆಯುವಂತಹ ಜಾಗಕ್ಕೆ ಹೋಗಿ ತನ್ನ ಸರದಿಗಾಗಿ ಕಾಯ್ತಾ ಕೂತು ಇಂಟರ್ವ್ಯೂ ತನಗೆ ಬೇಡವೇನೋ ಎಂಬಂತೆ ನಿರ್ಲಕ್ಷ್ಯದಿಂದ ದಿಕ್ಕುಗಳನ್ನ ನೋಡ್ತಿದ್ಲು. ಎಲ್ಲರೂ HR ಇಂಟರ್ವ್ಯೂ ಮಾಡ್ತಿದ್ರೆ ಸಿತಾರನ ಮಾತ್ರ ಪ್ರತ್ಯೇಕವಾಗಿ MD ಕರೀತಿದ್ದಾರೆ ಎಂಬ ಧ್ವನಿ ಕೇಳಿಸ್ತು. ಸಿತಾರಾ ತಕ್ಷಣ ಫ್ಯೂನ್ ಜೊತೆ MD ಕ್ಯಾಬಿನ್ಗೆ ಹೋಗಿ ಸ್ವಲ್ಪ ಕಂಗಾಳಿನಿಂದ ಏನು ಸರ್ ನೀವು ನಮ್ಮನ್ನು ಕರೆಸಿದ್ದೀರಾ, ಏನಾದರೂ ನಡೆದಿದೆಯಾ, ಯಾವುದಾದ್ರೂ ವಿಷಯ ಇದೆಯಾ ಅಂತ ಕೇಳಿದ್ಲು. ನಡೆದಿಲ್ಲ, ನಡೆಯಲಿದೆ. ಯಾಕೋ ನಿನ್ನನ್ನು ನೋಡ್ತಿದ್ರೆ ತುಂಬ ಹತ್ತಿರದವ್ರಂತ ಅನ್ನಿಸ್ತಿದೆ, ಅದಕ್ಕೆ ಕರೆಸ್ದೆ. ಅಷ್ಟಕ್ಕೂ ಯಾರು ನೀನು, ಏನು ಮಾಡ್ತಿರ್ತೀಯಾ ಅಂತ ಕೂರಿಸಿ ಒಂದೊಂದಾಗಿ ಎಲ್ಲವನ್ನ ತಿಳ್ಕೊಂಡು ನಿನ್ನನ್ನು ನಾನು ಎಲ್ಲೋ ನೋಡಿದ್ದೀನಿ, ನೆನಪಿಗೆ ಬರ್ತಿಲ್ಲ, ಆದರೆ ಖಂಡಿತವಾಗಿ ಹೇಳಬಲ್ಲೆ ಎಲ್ಲೋ ನೋಡಿದ್ದೀನಿ ಅಂತ. ಸೊ ಅದಕ್ಕೆ ನಿನ್ನ ಇಂಟರ್ವ್ಯೂ ನಾನೇ ತೆಗೆದುಕೊಳ್ಳೋಣ ಅಂತ ಕರೆಸ್ದೆ ಅಂತ ಸರ್ಟಿಫಿಕೇಟ್ಗಾಗಿ ಕೈಯನ್ನು ಚಾಚಿದ. ಸಿತಾರಾ ಗೊಂದಲದಿಂದ ತನ್ನ ಸರ್ಟಿಫಿಕೇಟ್ ನೀಡಿ ಸರ್ ನಾನು ಬಿಲೋ ಆವ್ರೇಜ್ ಸ್ಟೂಡೆಂಟ್ ಅಂತ ಅಂದ್ಲು. MD ಒಂದ್ಸಲ ಸಿತಾರಾ ಕಡೆ ಕಣ್ಣುಗಳೆತ್ತು ನೋಡಿ ಇಟ್ಸ್ ಓಕೆ ಅಂತ ಹೇಳಿ ಎಲ್ಲವನ್ನ ಚೆಕ್ ಮಾಡಿದ ಮೇಲೆ ಓಕೆ ನಾನು ಇಂಟರ್ವ್ಯೂ ಮಾಡ್ತೀನಿ, ನೀನು ಆನ್ಸರ್ಸ್ ಹೇಳು ಅನ್ನುತ್ತೆ ಸಿಂಪಲ್ ಆಗಿರೋ ಕ್ವೆಶ್ಚನ್ಸ್ ಕೇಳ್ದ. ಆನ್ಸರ್ ಸರಿಯಾಗಿ ಬರೆದಿದ್ರು ಅಲ್ಲಲ್ಲಿ ತಡಬಡಾಯಿಸಿದ್ರು ಲೆಕ್ಕಿಸ್ಕೊಳ್ಳದಂತೆಯೇ ಕುಹಕ ನಗೆಯೊಂದಿಗೆ ಓಕೆ ಯು ಆರ್ ಸೆಲೆಕ್ಟೆಡ್ ಫಾರ್ ಮೈ PA. ನನಗೆ ಎಷ್ಟೋ ದಿನಗಳಿಂದ PA ಅವಶ್ಯಕತೆ ಇತ್ತು, ನಿನ್ನ ಕ್ವಾಲಿಫಿಕೇಷನ್ ನೋಡ್ತಿದ್ರೆ ನನಗೆ PA ಕರೆಕ್ಟಾಗಿ ಸೆಟ್ ಆಗುವಂತಿದೆಯಾ ಅಂತ ಅಂದ. ಸಿತಾರಾ ಶಾಕ್ ಆಗಿ ಸಾರ್ ನಾನು ಜಸ್ಟ್ ಟೀಮ್ ಮೆಂಬರ್ ಪೋಸ್ಟ್ಗಾಗಿ ಬಂದೆ, PA ಪೋಸ್ಟ್ಗಾಗಿ ಬರಲಿಲ್ಲ ಸಾರ್ ಅಂತ ಕಂಗಾಲಿನಿಂದ ಹೇಳಿದ್ಲು. ಎಲ್ಲಿ ತನ್ನ ಭಾವನೆಯಿಂದ ದೂರ ಆಗಿಬಿಡಬೇಕಾಗುತ್ತೋ ಅಂತ. ಯಾವಾಗ ಬೇಕಿದ್ರೆ ಆವಾಗ ಎಲ್ಲೆಂದರಲ್ಲಿ ಅಲಿಬೇಕಾಗುತ್ತೋ, ಇನ್ನು ತನ್ನ ಭಾವನನ್ನು ಕೈಯಲ್ಲಿಟ್ಕೊಳ್ಳುವಂಥ ಅವಕಾಶ ಪೂರ್ತಿಯಾಗಿ ಒಟ್ಟು ಹೋಗುತ್ತೆ ಎಂಬ ಟೆನ್ಷನ್ನಿಂದ ಹೇಳಿದ್ಲು. ಆದರೆ MD ಲೆಕ್ಕಿಸ್ಕೊಳ್ದಂತೆ ನೀವು ಟೀಮ್ ಮೆಂಬರ್ ಆಗಿ ಬಂದರೆ ಇಂಟರ್ವ್ಯೂಗೆ ಪ್ರಿಪೇರ್ ಆಗಿ ಬರಬೇಕು. ಇವಾಗ ನಾನು ಕೇಳಿದ ಕ್ವಶ್ಚನ್ ಎಲ್ಲ ಪರ್ಸ್ನಲ್ PAಗಾಗಿ, ಅದರಲ್ಲಿ ನೀವು ಕ್ವಾಲಿಫೈ ಆಗಿದ್ದೀರಿ ಅದಕ್ಕೆ ಕೊಡ್ತಿದ್ದೀನಿ. ಆದರೂ ಟೀಮ್ ಮೆಂಬರ್ಗಿಂತಲೂ PAಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಈ ವಿಷಯ ಮರ್ತಿದ್ದೀರಾ ಅಂತ ಮರಳು ಮಾತುಗಳನ್ನ ಹೇಳಿ ಸಿತಾರನ್ನ ಒಪ್ಪಿಸಿ ಅಂದಿಗಂದಿಗೆ ಅವಳಿಗೆ ಬಾಂಡ್ ಓದೋ ಅವಕಾಶವೂ ನೀಡದೆ ಸೈನ್ ಮಾಡಿಸ್ಕೊಂಡ್ಬಿಟ್ಟ. ನಾಳೆಯಿಂದ ನೀವು ಜಾಯ್ನ್ ಆಗಬಹುದು ಮಿಸ್ ಸಿತಾರಾ ಅಂತ ಹ್ಯಾಂಡ್ಶೇಕಾಗಿ ಕೈ ಮುಂದೆ ಚಾಚಿದ ತಕ್ಷಣ ಸಿತಾರಾ ಸಂತೋಷದಿಂದ ಕೈ ಮಿಲಾಯಿಸಿ ಥ್ಯಾಂಕ್ ಯು ಸರ್, ಇನ್ನು ನಾನು ಹೊರಡ್ತೀನಿ ಅಂತ ತಾನು ಬಂದ ಹಾದಿಯಲ್ಲೇ ಹೊರಗೆ ಹೋಗ್ತಾ ಹೌದು ನಾನು ಭಾವನನ್ನ ನಿಜಕ್ಕೂ ಮಾತಾಡಿಸ್ಲೇ ಇಲ್ವಲ್ಲ, ಒಂದ್ಸಲ ಭಾವನ ಹತ್ರ ಹೋಗೋಣ ಅಂತ ಅಂದ್ಕೊಳ್ತಾ ರಿಸೆಪ್ಷನ್ ಹತ್ರ ಆರುಷ್ ಬಗ್ಗೆ ಕೇಳಿದ್ರೆ ಈ ಸಮಯದಲ್ಲಿ ಎಂಪ್ಲಾಯೀಸ್ ಡಿಸ್ಟರ್ಬ್ ಮಾಡಿದ್ರೆ ನಮ್ಮ ಹೆಸರಿಗೆ ತುಂಬ ಕೋಪ ಬರುತ್ತೆ ಮೇಡಮ್
ನೀವೆಲ್ಲಾದರೂ ಭೇಟಿ ಆಗಬೇಕಂದ್ರೆ ಲಂಚ್ ಅವರ್ವರೆಗೂ ವೆಯ್ಟ್ ಮಾಡಿ ಅಂತ MD ಹೇಳಿದಂತೆ ಹೇಳಿಸಿ ಸಿತಾರ ಕಾಯುವಂತೆ ಮಾಡಿದ್ರು. ಲಂಚ್ ಅವರ್ನಲ್ಲೂ ಕೂಡ ಮೇಡಮ್ ಐ ಆಮ್ ಸಾರಿ, ಇಂಪಾರ್ಟೆಂಟ್ ಮೀಟಿಂಗ್ ಇರೋದ್ರಿಂದ ಲಂಚ್ ಅವರ್ ಕಡಿಮೆ ಆಗಿದೆ. ಇವಾಗ ನೀವು ಹೋಗಿ ಮಾತಾಡಿಸಿದ್ರೆ ಎಂಪ್ಲಾಯೀಸ್ ಲಂಚ್ ಮಾಡೋದಕ್ಕಾಗಲ್ಲ. ಲಂಚ್ ಮಾಡಿದ್ರೆ ಪರ್ಫೆಕ್ಟಾಗಿ ಮೀಟಿಂಗ್ ಕೇಳೋದಕ್ಕಾಗಲ್ಲ. ಸೊ ನಿಮ್ಮನ್ನು ಅಲೋ ಮಾಡಬೇಡಿ ಅಂತ ಮೇಲಿಂದ ಆರ್ಡರ್ಸ್ ಬಂದಿದೆ ಮೇಡಮ್, ನಾಳೆ ಬನ್ನಿ ಅಂತ ವಿನಯದಿಂದ ಹೇಳಿದ್ರು. ಸಿತಾರ ಗುಣಗ್ತಾ ಏನು ಆಫೀಸೋ ಏನೋ, ಬಂದು ಪೋಸ್ಟ್ ಕೊಡದೆ ಅನಾವಶ್ಯಕವಾದ ಪೋಸ್ಟ್ ಕೊಟ್ಟಿದ್ದಲ್ಲದೆ ಭಾವನನ್ನು ಭೇಟಿಯಾಗೋದಕ್ಕೂ ಪರ್ಮಿಷನ್ ಕೊಡಲ್ಲ ಅಂತ ನನ್ನನ್ನೇ ಅವಮಾನಿಸ್ತಿದ್ದಾರೆ. ಇವರನ್ನು ಏನಾದರೂ ಮಾಡಬೇಕನ್ನಿಸ್ತಿದೆ, ಆದರೆ ಅಷ್ಟೊಂದು ಅವಶ್ಯಕತೆ ನನಗಿಲ್ಲ. ಭಾವನೆಗೆ ಹತ್ತಿರವಾಗಿರೋದಕ್ಕಾಗಿ ಈ ಜಾಬ್ ಅಂತ ತನ್ನಲ್ಲೇ ತಾನು ಅಂದ್ಕೊಳ್ತಾ ಸೈಲೆಂಟಾಗಿ ಮನೆಗೆ ಹೊರಟೋದ್ಲು. ಸಿತಾರ ಹೊರಟೋದ್ಮೇಲೆ MD ದೇವ್ ಕಾಲ್ ಮಾಡಿ, ಸರ್ ನೀವು ಹೇಳಿದಂತೆಯೇ ಆ ಹುಡುಗಿಯನ್ನು ನಾನು PA ಆಗಿ ತೆಗೆದುಕೊಂಡಿದ್ದೀನಿ ನಿಜಕ್ಕೂ ಅಂತ ಹೇಳಿದಾಗ ದೇವ್ ಕುಹಕ ನಗೆಯೊಂದಿಗೆ, ಓಕೆ ನೆಕ್ಸ್ಟ್ ನಾನು ಹೇಳಿದಾಗ ಮಾಡು, ಅವಳಿಗೆ ಒಂದು ಕ್ಷಣವೂ ಬಿಡು ಇರಬಾರ್ದು, ಊಟ ಮಾಡೋದಕ್ಕೂ ಕೂಡ ಚಾನ್ಸ್ ಇರಬಾರ್ದು, ಮತ್ತು ಯಾವುದಾದ್ರೂ ಸಣ್ಣ ಮಿಸ್ಟೇಕ್ ನಡೆದ್ರೂ ಹೆವಿ ಪನಿಷ್ಮೆಂಟ್ ಇರಬೇಕು. ಏನೇ ಆದರೂ ಸರಿ, ಅವಳು ನಾನು ಹೇಳೋವರೆಗೂ ಆ ಕಂಪನಿ ದಾಟಿ ಹೆಜ್ಜೆ ಕೂಡ ಹೊರಗಿಡಬಾರ್ದು. ನನ್ನ ಅಳಿಯ ನನ್ನ ಮಗಳ ಕಡೆ ಕಣ್ಣೆತ್ತು ಕೂಡ ನೋಡಬಾರ್ದು. ಇದನ್ನು ಮಾತ್ರ ನೀನೇ ಮಾಡಬೇಕು ಅಂತ ಸೀರಿಯಸ್ ಆಗಿ ವಾರ್ನಿಂಗ್ ಟೋನ್ನಲ್ಲಿ ಹೇಳಿ ಕಾಲ್ ಕಟ್ ಮಾಡಿದ ದೇವ್ ತಕ್ಷಣ ಅಹಿರಾ ಕಾಲ್ ಮಾಡ್ದ.